1972ರಲ್ಲಿ ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯೆ ಶಿಮ್ಲಾ ಒಪ್ಪಂದ ಆಗಿತ್ತು. ಇದರಲ್ಲಿ ಭಾರತ ಪಾಕಿಸ್ತಾನದ ಮಧ್ಯೆ ಇರುವ ಗಡಿ ರೇಖೆ ಅಂದ್ರೆ LOC ಅನ್ನ ನಿರ್ಮಿಸಲಾಯಿತು. ಆದರೆ ಈ ಗಡಿ ಜಮ್ಮು ಕಾಶ್ಮೀರದ MJ 4892 ನಲ್ಲಿ ಮುಕ್ತಾಯ ಆಗಿತ್ತು. ಏಕೆಂದ್ರೆ ಇಲ್ಲಿಂದ ಸಿಯಾಚಿನ್ ಗ್ಲೇಷಿಯರ್ ಪ್ರಾರಂಭ ಆಗ್ತಾ ಇತ್ತು. ಈ ಪ್ರದೇಶ ಹಿಮದಿಂದ ಕೂಡಿರೋದ್ರಿಂದ ಇಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಅದಕ್ಕೆ ಇದನ್ನ ನೋ ಮ್ಯಾನ್ಸ್ ಲ್ಯಾಂಡ್ ಎಂದು ಘೋಷಣೆ ಮಾಡಲಾಯಿತು. ಇಲ್ಲಿ ಗಡಿ ರೇಖೆ ಇರಲಿಲ್ಲ. ಆದ್ರೆ 1980ರಲ್ಲಿ ಪಾಕಿಸ್ತಾನ ತನ್ನ ಕಡೆಯಿಂದ ವಿದೇಶಿ ಪ್ರವಾಸಿಗರಿಗೆ ಟ್ರೆಕ್ಕಿಂಗ್ ಮಾಡುವ ಅನುಮತಿ ನೀಡಿತು. ಈ ಮಾತು ಭಾರತಕ್ಕೆ ಸರಿ ಹೊಂದಲಿಲ್ಲ. ಏಕೆಂದ್ರೆ ಇದು ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಭೂಭಾಗ ಆಗಿತ್ತು. ಏಕೆಂದ್ರೆ ಇಲ್ಲಿಂದ ಭಾರತ, ಚೀನಾ ಮತ್ತೆ ಪಾಕಿಸ್ತಾನ ಎರಡು ದೇಶಗಳ ಮೇಲೆ ಕಣ್ಣು ಇಡಬಹುದಾಗಿತ್ತು. ಮತ್ತೆ 1984ರಲ್ಲಿ ಲಂಡನ್ ನಲ್ಲಿ ಒಂದು ಬ್ರಿಟಿಷ್ ಕಂಪನಿಗೆ ಪಾಕಿಸ್ತಾನ ಕಡೆಯಿಂದ ರೇನ್ ಜಾಕೆಟ್ಸ್, ಶೂಸ್ ನ ಒಂದು ದೊಡ್ಡ ಆರ್ಡರ್ ಸಿಗುತ್ತೆ. ಯಾವಾಗ ಭಾರತದ ರಾ ಏಜೆನ್ಸಿ ಇದರ ಮಾಹಿತಿ ಕಲೆ ಹಾಕ್ತು, ಆಗ ಗೊತ್ತಾಯ್ತು ಪಾಕಿಸ್ತಾನ 27 ಏಪ್ರಿಲ್ ರಂದು ಸಿಯಾಚಿನ್ ಅನ್ನ ಆಕ್ರಮಿಸಿಕೊಳ್ಳುವ ಪ್ಲಾನ್ ಮಾಡಿತ್ತು. ಈ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಭಾರತೀಯ ಆರ್ಮಿ 13 ಏಪ್ರಿಲ್ ಆಪರೇಷನ್ ಮೇಘದೂತ ಲಾಂಚ್ ಮಾಡ್ತು. ಮತ್ತೆ ತನ್ನ ಸೈನಿಕರಿಗೆ ಇಲ್ಲಿ ಏರ್ ಲಿಫ್ಟ್ ಮಾಡ್ತು. ಮತ್ತೆ ಯಾವಾಗ ಪಾಕಿಸ್ತಾನದ ಆರ್ಮಿ ಇಲ್ಲಿಗೆ ನುಗ್ಗುವ ಪ್ರಯತ್ನ ಮಾಡ್ತು, ಅವರನ್ನ ಸೋಲಿಸಿ ತ್ರಿವರ್ಣ ಧ್ವಜ ಹಾರಿಸಿತು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.